ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಈ ಮಾತುಗಳನ್ನು ಹೇಳಿರೋದು ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ. ಇವತ್ತು ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡಿದಂತಹ ಜಿಟಿ ದೇವೇಗೌಡ ತಮ್ಮದೇ ಪಕ್ಷದ ಕೇಂದ್ರ ಮಂತ್ರಿಗಳು ಆಗಿರುವಂತಹ ಕುಮಾರಸ್ವಾಮಿ ವಿರುದ್ಧನೂ ಹರಿಹಾಯ್ತ. ನೋಡಿ, ಕುಮಾರಸ್ವಾಮಿ 2 ಲಕ್ಷ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ ತಕ್ಷಣ ಕೊಟ್ಬಿಡ್ತಾರಾ? ಅವಶ್ಯಕತೆ ಇಲ್ಲ, ಅದರ ಅಗತ್ಯತೆನೂ ಇಲ್ಲ ಅಂತ ಹೇಳಿ ಮಾತಾಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. 136 ಜನ ಶಾಸಕರ ಬಲದೊಂದಿಗೆ ಬಂದಿರುವಂತಹ ಸರ್ಕಾರ ಇದು. ಈಗಾಗಲೇ ಸಿದ್ದರಾಮಯ್ಯ ಸೈಟ್ ವಾಪಸ್ ಕೊಟ್ಟಿದ್ದಾರಲ್ಲ. ಮುಡಾ ಪ್ರಕರಣದ ತನಿಖೆ ನಡೀತಾ ಇದೆ. ಕಾನೂನು ಏನು ಕ್ರಮಗಳನ್ನು ಕೈಗೊಳ್ಳುತ್ತೋ ಅದನ್ನ ಎಲ್ಲರೂ ಕೂಡ ಪಾಲಿಸಬೇಕಾಗತ್ತೆ ಅಂತ ಜಿಟಿ ದೇವೇಗೌಡ ಮಾತಾಡಿದ್ದಾರೆ. ಏನು ಅಚ್ಚರಿ, ನಾನು ಹೇಳಿದೆ, ಸ್ಪೆಸಿಫಿಕ್ ಆಗಿ ಹೇಳಿದೆ, ವೇದಿಕೆ ಮೇಲೆ ಸ್ಪಷ್ಟವಾಗಿ ಹೇಳಿದ್ದೀನಿ. FIR ಆದ ಕೂಡಲೇ HD ಕುಮಾರಸ್ವಾಮಿ 2 ಲಕ್ಷ ಹೋಟೆಲ್ ಗೆದ್ದಿದ್ದಾರೆ. ಅವ್ರ ಮೇಲೆ FIR ಇದೆ ಅಂತೇಳಿ ಅವ್ರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಸಿದ್ದರಾಮಯ್ಯನವರು, ಅವ್ರ ಪತ್ನಿ, ಅವ್ರ ಮೇಲೆ ಏನು FIR ಹಾಕಿದ್ದಾರೆ. ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ, ಕೋರ್ಟು ರಾಜೀನಾಮೆ ಕೊಡು ಅಂತ ಹೇಳಿಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ನ್ಯಾಯಾಲಯ ಅದನ್ನು ಎತ್ತಿಡ್ದಿದೆ. ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಬೇಕೇ ಹೊರತು ಈಗ ಯಾರು ಸಿದ್ದರಾಮಯ್ಯ ಆಗಲಿ, ಕುಮಾರಸ್ವಾಮಿಯವರಾಗಲಿ, ಯಡಿಯೂರಪ್ಪನವರಾಗಲಿ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ. ಅವ್ರನ್ನ ಹೋಗ್ಬಿಡಿ, ಅವರು ನಿಮ್ಮನ್ನ ಅಲ್ಲಾಡ್ಸೋದು ಸರ್. ನಿಮ್ಮದೇ ಪಕ್ಷದವರೇ ಕೇಳಿದಾರಲ್ಲ ಸರ್ ರಾಜೀನಾಮೆ, ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರೇ ಕೇಳಿದ್ದಾರೆ. ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಒಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ನಾನು ಮೈಸೂರು ಭಾಗದ ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಭಿವೃದ್ಧಿ ಮಾಡಿ, ಬರೀ 5 ಗ್ಯಾರಂಟಿ ಮೇಲೆ ನಿಂತಿದ್ದೀರಿ, ರಾಜ್ಯದ ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಕರೆಯನ್ನು ಕೂಡ ಕೊಟ್ಟಿದೆ ಸರ್. ಈಗ ತನಿಖೆ ನಡೀತಾ ಇದೆಯಲ್ಲ ಸರ್, ಲೋಕಾಯುಕ್ತ ಸೈಟ್ ವಾಪಸ್ ಕೊಟ್ಟಿದಾರಲ್ಲ. ಈಗ ಇದ್ದಿದ್ದವ್ರ ಮೇಲೆ ತನಿಖೆ, ಸೈಟ್ ವಾಪಸ್ ಕೊಟ್ಟಾಯ್ತಲ್ಲ. ಯಾರು ಬೇರೆ ಯಾರ್ಯಾರು ಮೂಡಾದಲ್ಲಿ ಇವ್ರು ಹೇಳ್ಕೊಳ್ಳುವಂತೆ 5,000 ಕೋಟಿ 10,000 ಕೋಟಿ ಅಲ್ಲಿ ಇಲ್ವೇ ಇಲ್ಲ. ಆಗಿದೆ, ಆಗಿರೋ ತಪ್ಪನ್ನ ಯಾವ ಅಧಿಕಾರಿ ಮಾಡಿರ್ಲಿ, ಅವ್ನ ರಾಜಕಾರಣಿನೇ ಮಾಡಿರ್ಲಿ, ಎಲ್ಲಾರ ಮೇಲೂ ಬಸಿ ಬಳಿತಾವ್ರಲ್ಲ, ಎನ್ಕ್ವೈರಿ ಮಾಡ್ಲಿ. ಇಡಿನೂ ಎನ್ಕ್ವೈರಿ ಮಾಡ್ಲಿ, ಲೋಕಾಯುಕ್ತನೂ ಎನ್ಕ್ವೈರಿ ಮಾಡ್ಲಿ, ಸಿದ್ದರಾಮಯ್ಯ ಹಾಕಿ ತನಿಖೆ ಮಾಡ್ಲಿ. ಅದನ್ನ ಬೇಡ ಅಂತ ನಾವು ಹೇಳೋದೇ ಇಲ್ಲ, ಆಗಿಲ್ಲ ಅಂತ ಹೇಳೋದಿಲ್ಲ ನಾವು. ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ. ತಗೊಂಡಿರೋರು ಲೀಗಲ್ ಆಗಿರೋರು ಕೊಡಕ್ ಬರಲ್ಲ. ಇಲ್ಲೀಗಲ್ ಆಗಿ ಯಾರು ತಗೊಂಡಿದ್ದಾರೆ ಅವ್ರು ಕೊಡ್ಬೇಕಾಯ್ತದೆ. ಲೀಗಲ್ ಆಗಿ 50-50 ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ 50-50 ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ 3 ಪಟ್ಟು 4 ಪಟ್ಟು ಬೆಲೆ ಜಾಸ್ತಿ ಇರೋದ್ರಿಂದ BDA ಆಗ್ಲಿ, ಹೌಸಿಂಗ್ ಬೋರ್ಡ್ ಆಗ್ಲಿ, ಪ್ರಾಧಿಕಾರಗಳಾಗ್ಲಿ ಯಾರು ಕೂಡ ಲೇಔಟ್ ಮಾಡೋಕ್ಕಾಗಲ್ಲ, ಮನೆ ಕಟ್ಟಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ 50-50 ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 60-40 ಜಾರಿಗೆ ತಂದಿದ್ದಾರೆ. BDAನಲ್ಲೂ 60-40 ಇದೆ, 50-50 ಇದೆ. ಇಲ್ಲೂ ಎಲ್ಲ ಕಡೆ ರಾಜ್ಯದಲ್ಲಿ ಇದಿದೆ. ಯಾರು ಲೀಗಲ್ ಆಗಿ 50-50 ಲೀಗಲ್ ಆಗಿ ಮಾಡ್ತಕ್ಕಂಥವ್ರು ಯಾರು, ಕಮಿಷನರ್ ಆಯುಕ್ತರಾಗ್ಲಿ, ಆ ಮಂತ್ರಿಗಳಾಗ್ಲಿ, ಅದಕ್ಕೆ ಇಲ್ಲಿಗಲ್ ಆಗಿ ಮಾಡಿದ್ರೆ ಅವ್ರ ಕ್ರಮ ಕೈಗೊಳ್ಳಿ. ಈಗ JDS ನಿಯಮನ ಇಲ್ಲಿಗಲ್ ಅಲ್ಲ, 50-50 ಕಾನೂನು ಬದ್ಧ. 50-50 ರೈತರು ಕೊಡ್ತಕ್ಕಂಥದ್ದು. ಯಾವನೊಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಕೊಲ್ಲಕ್ಕಾಗಲ್ಲ. ಭೂಮಿ ಕಳ್ಕೊಂಡಿರೋನ್ಗೆ ಒಂದ್ ಸೈಟ್ ಇಲ್ಲ, ಅವ್ನಿಗೆ 50 ಅಕ್ರಮ ಮಾಡ್ಕೊಂಡವ್ರೆ. 4 ಎಕರೆ ಮೂಡ ಅಕ್ರಮ ಮಾಡ್ಕೊಂಡಿದ್ರೆ ಅವ್ನಿಗೆ 50-50 ಅವ್ರು ಕೊಡ್ಬೇಡ. ಅವ್ನಿಗೆ ಇಲ್ಲ, ಪರಿಹಾರ ಕೊಡಿ, ದುಡ್ಡೇ ಕೊಡಿ 4 ಪಟ್ಟು. ನಿಮ್ಗೆ ಬೆಲೆ ಏನ್ ಬಾಳ್ತಾರೆ 4 ಪಟ್ಟು ಕೊಡಕ್ ಹಣ ಇಲ್ಲ ಇರ್ತಾವು. ಅದಕ್ಕೋಸ್ಕರ 50-50 ಮಾಡಿರೋದು. ಸಿದ್ದರಾಮಯ್ಯ ಓಲೈಸ್ತಿದ್ದೀರಾ ಸರ್ ನೀವು ಭಾಷಣದ ಮೂಲಕ? ಜೀವನದಲ್ಲಿ ಏನ್ ಹೇಳಿದೆ, ಅವ್ರ ಮುಖ್ಯಮಂತ್ರಿಯಾಗಿ ಒಂದು ಪತ್ರ ಕೊಟ್ಟಿಲ್ಲ. ಒಂದ್ ದಿವಸ ನಾನು ಹೋಗಿಲ್ಲ, ಚಾಮುಂಡೇಶ್ವರಿ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ನನ್ನಂತವನು ಯಾವನು ಆತರ ಹೇಳೋ ಒಬ್ಬ ಮುಖ್ಯಮಂತ್ರಿ ಒಂದು ಪತ್ರನೂ ಕೊಡದೆ ಅವ್ರ ಹತ್ರಕ್ಕೂ ಹೋಗದೆ ಇರ್ತಕ್ಕಂಥ ಒಂದು ಜಿಟಿ ದೇವೇಗೌಡ. ಸರ್, JDS ನವ್ರದ್ದು ಕೂಡ ಅಲ್ಲಿ ಸೈಟ್ಗಳಿದ್ವು, BJP ಅವ್ರದ್ದು ಇತ್ತು. ಆ ಕಾರಣಕ್ಕೋಸ್ಕರ ಜಿಟಿ ದೇವೇಗೌಡ. JDS BJP ದಳ ಅಂತಿಲ್ಲ. ಎಲ್ಲರೂ ಕೂಡ ಯಾವ ರೈತರಿದ್ದಾರೆ
ಆ ರೈತರು ಕೊಟ್ಟಿದ್ದಾರೆ. ಯಾರ್ಯಾರು ತಗೊಂಡಿದ್ದಾರೆ JDS-ನವರೇ ಇರಲಿ, ಅವ್ರು ನಾನೇ ಇರಲಿ ಮಾಡಿ ತನಿಖೆ. ತಕೊಂಡಿದ್ರೆ ಅದನ್ನ ಕ್ರಮ ಕೈಗೊಳ್ಳಿ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು. ನೀವು ತಗೊಂಡಿದ್ರೆ ವಾಪಸ್ ಕೊಡಿ ಅಂತ ಯಾರಿಗೆ ಯಾರಾದ್ರು ಬಿಜೆಪಿ JDS ಅಂತ ತಗೊಂಡಿದ್ರೆ ಸರ್ ಅವ್ರಿಗೆ ಲೀಗಲ್ಲೋ ಇಲ್ಲೀಗಲ್ಲೋ ಅಂತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗ್ತದೆ. ತನಿಖಾಧಿಕಾರಿಗಳು ತನಿಖೆ ಮಾಡಿ ಯಾರು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟ ಮೇಲೆ ಇನ್ ಬೇರೆಯವ್ರದ್ದು ಏನ್ ಲೆಕ್ಕ? ಅದರಿಂದ ಮುಖ್ಯಮಂತ್ರಿಗಳೇ ಸರ್ಕಾರನೇ ವಾಪಸ್ ಕೊಟ್ಬಿಟ್ಮೇಲೆ ಅಪತ್ನಿ ವಾಪಸ್ ಕೊಟ್ಮೇಲೆ ಉಳಿದವರು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿರೋದು ವಾಪಸ್ ತಗೋಬೇಕಾಯ್ತದೆ. ಯಾರು ಬದಲಿ ನಿವೇಶನಗಳು ಮಾಡಕ್ಕೆ ಯಾರ್ಯಾರು ಇದ್ ಮಾಡಿದ್ದಾರೆ ಅದನ್ನು ಕೂಡ ಮೈಸೂರು ನಗರದ ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರ್ ಅವರು ಪ್ರತಿಷ್ಠಾಪನೆ ಮಾಡಿದ ಮೂಡಾದಲ್ಲಿ ಕಾನೂನುಬದ್ಧವಾಗಿರೋದನ್ನ ಉಳಿಸ್ಬೇಕು. ಇಲ್ಲಿಗಲ್ ಆಗಿರ್ತ ಮೇಲೆ ಕ್ರಮ ಕೈಗೊಳ್ಬೇಕು. ಯಾರು ನಾನು ಹೇಳೋ ರಾಜಕಾರಣಿಗಳು ಯಾರು ಕೂಡ FIR ಆದೇಟ್ಗೆ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. FIR ಆಗಿರೋ ಎಲ್ಲ ರಾಜೀನಾಮೆ ಕೊಡೋಂಗಿದ್ರೆ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ದೀನಿ. ಎಲ್ಲರೂ FIR